सत्य काम योगी विद्यारंभम करिष्यामि सिद्धिर्भवतु मे तथा। ಅಭ್ಯಾಸದ ಗುಣಮಟ್ಟದಲ್ಲೂ ಕೂಡ ಒಳ್ಳೆಯ ಒಂದು ಮಾನದಂಡವನ್ನು ಇಟ್ಕೊಂಡು ನಾವೆಲ್ಲ ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ನಮ್ಮ ಮಹಿಳಾ ಸಂಘದ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು ಹಾಗೂ ಆಡಳಿತಾಧಿಕಾರಿಗಳು ನಮ್ಮ ಶ್ರೀ ನಾಗಲೋಟಿಯವರಾಗಿರ್ಬೋದು, ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ಶಿಕ್ಷಕ ವೃಂದದವರ ಒಂದು ಪರಿಶ್ರಮದಿಂದ ಬಹುಶಃ ಇಳಕಲ್ ನಗರದಲ್ಲಿ ಕನ್ನಡ ಮಾಧ್ಯಮ ಶಾಲೆ ಅತ್ಯಂತ ಹೆಚ್ಚು ಪ್ರಸ್ತುತವಾಗಿ ಹೆಸರನ್ನು ಗಳಿಸಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆಲ್ಲ ಕಾರಣ ನಮ್ಮ ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ಸಿಬ್ಬಂದಿ ವರ್ಗದವರು, ಜೊತೆಗೆ ಮುಖ್ಯವಾಗಿ ಪಾಲಕರ ಒಂದು ಸಂಪರ್ಕ. ಪಾಲಕರು ನಮ್ಮ ಜೊತೆಗೆ ತುಂಬಾ ಅತ್ಯುತ್ತಮವಾಗಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದು ಅಭ್ಯಾಸಕ್ಕಾಗಿರ್ಬೋದು, ಸಾಂಸ್ಕೃತಿಕವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳಾಗಿರ್ಬೋದು, ಆ ಎಲ್ಲ ಕಾರ್ಯಕ್ರಮಗಳಲ್ಲೂ ಅವರ ಸಹಕಾರ ಒಳ್ಳೆ ರೀತಿಯಿಂದ ಇರೋದರಿಂದ ನಮ್ಮ ಶಾಲೆ ಈ ಮಟ್ಟಕ್ಕೆ ಬಂದಿದೆ. ಮುಂದೆಯೂ ಸಹ ಅವರ ಸಹಕಾರ ಹೀಗೆ ಇರಲಿ ಅಂತ ಬಯಸ್ತಾ ಇದ್ದೇನೆ. ಇನ್ನೂ ಹೆಚ್ಚಿನ ಒಂದು ನಮ್ಮ ಶಿಕ್ಷಕ ಸಿಬ್ಬಂದಿ ವರ್ಗದವರು ಈಗೇನು ಇಷ್ಟೊಂದು ಒಳ್ಳೆ ಹೆಸರು ಗಳಿಸಿದೀವಿ ಅಂತ ಹೆಮ್ಮೆ ಪಡ್ತಾ ಇದ್ದೇವೆ. ಅದಕ್ಕೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ನಮ್ಮ ಮೇಲೆ ಬಂದಿದೆ ಅಂತ ತಿಳ್ಕೋಬೇಕು. ಇನ್ನೂ ಹೆಚ್ಚಿನ ಜವಾಬ್ದಾರಿಯಿಂದ ನಾವೆಲ್ಲರೂ ಕೆಲಸವನ್ನು ನಿರ್ವಹಿಸೋಣ, ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ಸಹಕರಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ, ಜೊತೆಗೆ ಆಡಳಿತ ಮಂಡಳಿಯವರು ಕೂಡ ನಮಗೆ ಇದೇ ರೀತಿ ಮಾರ್ಗದರ್ಶನ ಮಾಡ್ತಾ ಇರಲಿ, ಅವರ ಸಹಕಾರವನ್ನು ಬಯಸ್ತಾ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಪ್ರಾಥಮಿಕ ಶಾಲೆಯ ಪ್ರಾರಂಭೋತ್ಸವಕ್ಕೆ ಬಂದಂತಹ ಎಲ್ಲರಿಗೂ ಕೂಡ ನಮಸ್ಕಾರಗಳು. ಈಗ ಮಾತಾಡೋದೇನಿಲ್ಲ, ಎಲ್ಲ ವಿಷಯನ ಸರ್ ಹೇಳಿದಾರಿಲ್ಲ. ಯಾಕಂದ್ರೆ ಇನ್ನೊಂದು ಮಕ್ಕಳು ಹಸಿದು ಕೂತಿದ್ದಾರೆ ಬೆಳಗ್ಗೆಯಿಂದ ಒಂದು ಎಲ್ಲರೂ. ವಿಶೇಷ ಏನಿಲ್ಲ, ಈ ಉತ್ಸಾಹ ಏನಿದೆಯಲ್ಲ ಇವತ್ತಿನ ಈ ಉತ್ಸಾಹ ಇದು ಇಡೀ ವರ್ಷದುದ್ದಕ್ಕೂ ಹೀಗೆ ಇರಬೇಕು, ಪಾಲಕರಲ್ಲೂ ಹೀಗೆ ಇರಬೇಕು. ನೀವು ಶಾಲೆಗೆ ಬಂದು ಏನಾದ್ರೂ ವಿಚಾರಿಸೋದಿರ್ಬೋದು, ಸಲಹೆ ಕೊಡೋದಿರ್ಬೋದು, ಸಮಸ್ಯೆಗಳಿರ್ಬೋದು, ಇದನ್ನ ಇದೇ ಉತ್ಸಾಹದಿಂದ ನೀವು ಕೂಡ ಈ ಶಾಲೆ ಮುನ್ನಡೆಯೋದಕ್ಕೆ ಸಹಕಾರ ಕೊಡಬೇಕು. ಹಾಗೆ ಮಕ್ಕಳಲ್ಲೂ ಆ ಉತ್ಸಾಹ ಅದು ಇದ್ದೇ ಇರುತ್ತೆ. ಮಕ್ಕಳಲ್ಲಿ ಉತ್ಸಾಹ ನಾವು ತುಂಬೋದಿಕ್ಕಾಗಲ್ಲ, ಆದ್ರೆ ಪಾಲಕರಲ್ಲಿ ಮತ್ತು ಶಿಕ್ಷಕರಲ್ಲಿ ಈ ಉತ್ಸಾಹ ಸದಾ
ಇರಬೇಕು. ಹೀಗೆ ಮುಂದಡಿಗೆ ಅಂತ ಹಾರೈಸ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರೂ ನನ್ನ ನಮಸ್ಕಾರಗಳು. ಇವತ್ತೆಷ್ಟು ಖುಷಿಯಿಂದ ಮಕ್ಕಳು ಅದಾರ, ಕಲಿಕೆಯೊಳಗೂ ಅಷ್ಟೇ ಖುಷಿಯಿಂದ ಮುಂದೆ ಹೋಗ್ಬೇಕು. ನಮ್ಮ ಶಾಲೆ ಉತ್ತುಂಗಕ್ಕೆ ಇರ್ಬೇಕು. ಹಂಗೆಲ್ಲ ನೀವೆಲ್ಲರೂ ಪ್ರಯತ್ನ ಮಾಡಿ. ಮಕ್ಕಳೆಲ್ಲರೂ ಪ್ರತಿದಿನ ಹೇಳಿದ ಅಭ್ಯಾಸವನ್ನು ಮನೆಯಲ್ಲಿ ಮಾಡ್ಕೊಂಡು ಬಂದು ಪಾಲಕರು ಸಹಕರಿಸಬೇಕು. ಮಕ್ಕಳು ಜ್ಞಾನವಾಗಿ ಮುಂದೆ ಹೋದ್ರೆ ನಮ್ಮ ಶಾಲೆಗಳು ನಿಮ್ಮ ಮಕ್ಕಳಿಗೆ ಕಲಿಸಿದಂತ ಪಾಲಕರಿಗೂ ಎಲ್ಲರಿಗೂ ಒಂದು ಒಳ್ಳೆ ಹೆಸರು ಬರ್ತದೆ. ಅದಕ್ಕೆ ಇದೇ ರೀತಿ ಮುಂದುವರ್ತಾ ಹೋಗಿ ಎಲ್ಲರ ವಿದ್ಯಾಭ್ಯಾಸ ಕಲಿಯಿರಿ ಅಂತೇಳಿ ನನ್ನ ಹೇಳೋದು. ಧನ್ಯವಾದಗಳು. ಅದ್ರ ಜೊತೆಗೆ ಅವ್ರ ಕಾರ್ಯಕ್ರಮ ಏನು ಅನ್ಕೊಂಡಿದ್ರಲ್ಲ, ಅದರಲ್ಲಿ ಮತ್ತೆ ಹಣವನ್ನು ಉಳಿಸಿ ಆ ಹಣವನ್ನು ಈಗ ಶಾಲೆಗೆ ನೀಡ್ತಾ ಇದ್ದಾರೆ. ಅದನ್ನ ದೇಣಿಗೆಯಾಗಿ ಶಾಲೆಗೆ ನೀಡ್ತಾ ಇದ್ದಾರೆ. ಆ ಹಣವನ್ನು FD ಆಗಿಟ್ಟು ಅದರಲ್ಲಿ ಬಂದಂತ ಹಣವನ್ನು ಶಾಲೆಯ ಒಂದು ಬಳಕೆಗೆ ಮಾಡ್ಕೊಳ್ಳಿಕ್ಕೆ ಅವರು ಅನುವು ಮಾಡಿಕೊಟ್ಟಿದ್ದಾರೆ. ಆ ಒಂದು ಹಣವನ್ನು ಚೆಕ್ ಅನ್ನ ಶ್ರೀ ಮಂಜುನಾಥ್ ಕನ್ನೂರು ಗುರುಗಳು ತಮ್ಮ ಇಡೀ ಬ್ಯಾಚ್ನ ಪರವಾಗಿ ಈ ಚೆಕ್ ಅನ್ನು ಸಮರ್ಪಿಸ್ತಾ ಇದ್ದಾರೆ. ಅಧ್ಯಕ್ಷರು ಹಾಗೂ ಸದಸ್ಯರು ಚೆಕ್ ಅನ್ನು ದಯವಿಟ್ಟು ಸ್ವೀಕರಿಸಬೇಕಾಗಿ ವಿನಂತಿ.